ಸುಮ್ಮನೆ ಅರ್ಜೆಂಟಿಗೆ ಬೇಕಾಗಿತ್ತು, ಅದಕ್ಕೆ ತೊಗೊಂಡಿದ್ದು ಖುಷಿ ಅಂತೂ ಇಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಇದ್ರ ಬೇರೆ ಕಲರೂ ಇಲ್ಲ, ಇದೇ ಕಲರ್ ಸಿಕ್ತು. ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ವೈರಲ್ ವಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ವ್ಲಾಗ್ನ ಶೂಟ್ ಮಾಡ್ತಿರ್ತೀನಿ, ಆದರೆ ಎಡಿಟ್ ಮಾಡೋಕ್ಕಾಗ್ತಿಲ್ಲ. BTM ಲೇಔಟ್ ಗುರಪ್ಪನಪಾಳ್ಯದಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಬಂದೆ. ಹೆಚ್ಚು ಕಡಿಮೆ ಅಂದರೂ 20 ಕಿಲೋಮೀಟ್ರು. 263 ಆಯಿತು. ಅವಳ ಹತ್ರ 215 ಐತಂತೆ, 13 ರೂಪಾಯಿ ಕೊಡಲಿಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ, ಓಕೆ ಇರಲಿ ಬಿಡು ಅಂದ್ಬಿಟ್ಟೆ. ಸರಿ ಸುಮಾರು ಬಿದ್ದಾವು. ಇವಂದು ತೋರಿಸ್ಬೇಕಂತೆ. ಹಾಕ್ತಾರೆ ನೀರಿನ ಟ್ಯಾಂಕರ್ದವನು ನನಗೂ ತೋರಿಸಂತಿದ್ದಾನೆ. ನಾನು ಈಗ ತೋರಿಸ್ತೀನಿ, ಅಂದ್ರೆ ಅವ್ನು ಎಲ್ಲಿ ನೋಡ್ತಾನೆ ಗೊತ್ತಿಲ್ಲ. ಓಕೆ ಪರವಾಗಿಲ್ಲ, ಡನ್. ಇವಾಗ ಮತ್ತೆ ಮುಂದಿನ ಟ್ರಿಪ್ ಸ್ಟಾರ್ಟ್ ಮಾಡೋಣ. ಸೆಕೆಂಡ್ ರೈಡ್ ಕಂಪ್ಲೀಟ್ ಆಯಿತು. ಹೆಂಗೆ ಬೆಳಗ್ಗೆ ಟಿಫಿನ್ ಎಲ್ಲ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಏನು ಮಾಡ್ತೀನಿ, ಈ ಥರ ನೆನೆ ಹಾಕಿಸಿದ ಕಾಳನ್ನ ತಿಂತೀನಿ. ಬೆಳಗ್ಗೆ ಇದೇ ನಂದು ಟಿಫಿನ್. ಚೂರಿಲೆಲ್ಲ ಅದು ಇದು ಎಲ್ಲ ತಿಂದು ಹಾಳು ಮೂಳು ತಿಂದು ಏನು ಊಟದಲ್ಲಿ ದಮ್ಮೆ ಇಲ್ಲ ತಿನ್ನಕ್ಕೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅದಕ್ಕೆ ಈ ಥರ ಕಾಳು ತಿಂತೀನಲ್ಲ, ಚೂರು ಹೊಟ್ಟೆಗೆಲ್ಲ ಪ್ರೋಟೀನು ಅಥವಾ ಏನಾದರೂ ಸಿಗ್ಬೋದು ಅಂತೇಳಿ ಈ ಥರ ಎಲ್ಲ ತಿಂತಿದ್ದೀನಿ. ಇಲ್ಲಿಂದ ಎಷ್ಟಂದರೆ ಒಂದು ಸುಮಾರು 13 ಕಿಲೋಮೀಟ್ರ್ ಇತ್ತು. ನೋ ಓಕೆ, ಒಂದು 13 ಕಿಲೋಮೀಟ್ರ್ ಇತ್ತು. ಆದರೆ ಹಾಗೆ ಆರ್ಡ್ರ್ ಎತ್ಕೊಂಡ್ಬಿಟ್ಟೆ. ಅದಕ್ಕೋಸ್ಕರ ಇದೊಂಥರ ಫುಲ್ಲು ಖಾಲಿ ಹೊಸ ಬಿಲ್ಡಿಂಗ್ಸ್ ಎಲ್ಲ ಆಗ್ತಿದೆ. ಈ ಥರ ಪ್ಲೇಸ್ ಇದೆ. ಎಲ್ಲಿಂದ ಅಂದರೆ ಆ ಕಡೆ ವೈಟ್ ಫೀಲ್ಡ್ ಕಡೆಯಿಂದ ಬಂದೆ ನಾನು. ಓಕೆ ಇರಲಿ, ಅದು ನೋಡಿದೆ ಎತ್ಕೊಂಡ್ಬಿಟ್ಟೆ. ಇರಲಿ ಪರವಾಗಿಲ್ಲ, ಸಂಡೇನು ಸ್ವಲ್ಪ ಬುಕ್ಕಿಂಗ್ಸ್ ಎಲ್ಲ ಕಡಿಮೆ ಇರುತ್ತೆ, ಅದಕ್ಕೋಸ್ಕರ ಇರಲಿ ಅಂತೇಳಿ ತೊಗೊಂಡೆ. ಪರವಾಗಿಲ್ಲ, ಇವತ್ತು ಒಂದು 2, 3, 4 ಆರ್ಡ್ರಲ್ಲೇ ಚೆನ್ನಾಗಾಯಿತು, ಕಾಸು ಚೆನ್ನಾಗಿ ಸಿಕ್ತು. ಓಕೆ ಪರವಾಗಿಲ್ಲ, ನೋಡೋಣ. ಕ್ಲೈಮೇಟ್ ಭಾಳ ಚೆನ್ನಾಗಿದೆ, ಬಿಸಿಲಿಲ್ಲ, ಒಳ್ಳೆ ಕೋಲ್ಡು, ಪರವಾಗಿಲ್ಲ. ಇವತ್ತು ಸಂಡೇ ಫುಲ್ಲು ಸ್ವಲ್ಪ ರೋಡೆಲ್ಲ ಖಾಲಿ ಇದೆ. ಓಕೆ ನೈಸ್. ಈಗ ಇಲ್ಲಿ ಒಬ್ಬರಿಗೆ ಡ್ರಾಪ್ ಮಾಡಿದೆ. ಒಳ್ಳೆ ಫನ್ನಿ ಇತ್ತು, ಒಳ್ಳೆ ರೈಡ್ ಆಯಿತು. ಮಾತಾಡ್ಕೊಂಡು ಬಂದ್ವಿ. 146 ಆಯಿತು. ಓಕೆ, ಇಲ್ಲಿ ನಾನು ಭಾಳ ದೂರ ಬಂದುಬಿಟ್ಟಿದ್ದೀನಿ. ಎಲ್ಲಿ ಏರಿಯಾ ಯಾವುದೊಂದು ಗೊತ್ತಾಗಿಲ್ಲ ನನಗೆ ಕರೆಕ್ಟಾಗಿ. ಹೆಸರು ಮರ್ತುಬಿಟ್ಟು ಚಂಪೇಟೆ ಏನು ಪೇಟೆ ಗೊತ್ತಿಲ್ಲ, ಒಟ್ಟಿಗೆ ಬಂದೆ. ಸರಿ, ಇಲ್ಲಿಂದ ಇವಾಗ ಮತ್ತೆ ರೈಡ್ ಸ್ಟಾರ್ಟ್. ಯಾವುದಾದ್ರೆ ಆರ್ಡ್ರ್ ಬರ್ತದೆ ಅಂತ ಕಾಯಬೇಕು, ನೋಡಬೇಕು. ಅಲ್ಲಿ ತನಕ ಸ್ವಲ್ಪ ನೋಡ್ತೀನಿ, ಇಲ್ಲಾಂದರೆ ಕೋರಮಂಗಲ ಕಡೆ ಹೋಗ್ಬಿಡ್ತೀನಿ. ಅಯ್ಯೋ ದರಿದ್ರವೇ ನೋಡಿ, ಫೋನ್ ಸ್ವಿಚ್ ಆಫ್. ಏನು ಮಾಡಿದ್ರು ಆನ್ ಆಗ್ತಿಲ್ಲ. ಇವನು ಏನೋ ಚಾರ್ಜಿಂಗ್ ಕೊಟ್ಟಿದ್ದಾನೆ, ಓಲಾದವನು. ಸಾಯ್ಬೇಡ ಬದುಕಬೇಡ ಅನ್ನೋ ಥರ ಕೊಟ್ಟಿದ್ದಾನೆ. ಇಲ್ಲಿ ಒಂದು ಕಡೆ ಗ್ಯಾರೇಜಲ್ಲಿ ಚಾರ್ಜಿಂಗ್ ಇಟ್ಟಿದ್ದೀನಿ. ಏನು ಗೊತ್ತಾಗಿಲ್ಲ, ಒಂದೇ ಸಲಕ್ಕೆ ಡೆಡ್ ಆಗೋಯ್ತು. ಡೆಡ್ ಅಲ್ಲ, ಏನು ಸ್ವಿಚ್ ಆಫ್ ಆಯಿತು, ಏನಾಯ್ತೋ ಗೊತ್ತಿಲ್ಲ. ಕಡೆಗೆ ಮೊಬೈಲ್ ಆನ್ ಆಗಲಿಲ್ಲ. ಏನು ಮಾಡೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಟೈಮೆಲ್ಲ ವೇಸ್ಟ್ ಆಯಿತು. ಸರ್ವಿಸಿಗೆ ಕೊಟ್ಟಿದ್ದೀನಿ ಮೊಬೈಲು. ರಿಪೇರಿ ಆಗಲಿಲ್ಲ, ಡೆಡ್ ಆಗೋಯ್ತು. ಅವರು ಟೈಮ್ ಬೇಕಂತ ಹೇಳ್ತಿದ್ದಾರೆ, ಒಂದು 2-3 ದಿವಸ ಬೇಕಂತ ಹೇಳ್ತಿದ್ದಾರೆ, ಆದರೆ ಆಗ್ತಿಲ್ಲ ಫೋನು. ಓಕೆ ಪರವಾಗಿಲ್ಲ, ನೋಡೋಣ. ಇನ್ನೊಂದು ಕಡೆ ಎಲ್ಲಾದರೂ ತೋರಿಸ್ತೀನಿ, ಆದರೆ ಓಕೆ ಆಗಿಲ್ಲ ಅಂದರೆ ಪರವಾಗಿಲ್ಲ. ಒಂದು ಹೊಸ ತೊಗೋಬೇಕು ಇವಾಗ ಫೋನು. ಇದು ನನ್ನ ಫೇವ್ರೇಟ್ ಫೋನ್. ಇದು ಡೇಟಾ ಸಿಕ್ಕಾಪಟ್ಟೆ ಇದೆ ಇದರಲ್ಲಿ, 100 GB ಅಷ್ಟು ಡೇಟಾ ಇದೆ ಇದರಲ್ಲಿ. ಅವರು ಅದೇ ಡೇಟಾ ರಿಕವರಿನೂ ಡೌಟ್ ಅಂತ ಹೇಳ್ತಿದ್ದಾರೆ. ಪ್ರಾಬ್ಲಮ್ ಆಯಿತು. ಒಳ್ಳೆ ಕೆಲಸ ಆಗ್ತಿತ್ತು, ಇವತ್ತು ಈ ಥರ ಸಮಸ್ಯೆ ಆಗೋಯ್ತು. ಫೋನ್ ಡೆಡ್ ಆಗೋಯ್ತು. ಅದಾದ್ರೆ EMI ಮೇಲೆ ಒಂದು ಹೊಸ ಫೋನ್ ತೊಗೋಬೇಕು ಇವಾಗ ಅಷ್ಟೇ.
ಬೇಜಾರಾಗೋಯ್ತು. ಫೋನ್ ಹಾಳಾಗೋಯ್ತು ನಮ್ಮದು. ಇವಾಗ ಫೋನ್ ಮಾಡಿಸ್ಬೇಕು. ಸುಮ್ಮನೆ ಈಗ ಇನ್ನೊಂದು ಫೋನ್ ತೊಗೋಬೇಕು. ಬೇಜಾರು ಕತೆ ಆಯ್ತು ಮರೆ. ಸಾವು ಇವತ್ತು ಭಾಳ ಬೇಜಾರಾಗೋಯ್ತು. ಇವತ್ತು ಚೆನ್ನಾಗಿ ಕೆಲಸ ಆಗಬೇಕಾದ್ರೇ ಈ ಥರ ಆಗೋಯ್ತು. ಬೇಜಾರು ಮರೆ. ಸಾವು. BTM ಲೇಔಟು ಇನ್ನೂ ಇಲ್ಲಿಂದ 7 ಕಿಲೋಮೀಟ್ರ್ ಇದೆ. 8 ಕಿಲೋಮೀಟ್ರ್ ಇದೆ ಅಂತ ಅನ್ಕೋತೀನಿ. ಓಕೆ, ಮ್ಯಾಪ್ ಇದ್ದರೆ ಗೊತ್ತಾಗೋದು, ಮ್ಯಾಪ್ ಇಲ್ಲ ಅಂದರೆ ಇಲ್ಲಿ ಗೊತ್ತಾಗಲ್ಲ. ರೈಟ್, ಓಕೆ. ಅಲ್ಲೇ ರಿಪೇರಿ ಮಾಡಿಸ್ತಿದ್ದೆ ಫೋನು, ಆದರೆ ದೂರ ಆಗುತ್ತೆ. ನಾನು ಇರೋದ್ರಿಂದ ಇಲ್ಲಿಂದ 15 ಕಿಲೋಮೀಟ್ರ್ ದೂರ ಇದೆ. ಅದಕ್ಕೋಸ್ಕರ ಅಲ್ಲೇ BTM ಲೇಔಟ್ ಕಡೆನೇ ಯಾವುದೊಂದು ಒಳ್ಳೆ ಅಂಗಡಿ ನೋಡಿ ಅಲ್ಲೇ ರಿಪೇರಿ ಮಾಡಿಸ್ತೀನಿ ಫೋನು. ಜೈ ಶ್ರೀರಾಮ್ ಹೇಳ್ತಾ, ಆಗಿರೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾ ಮತ್ತೆ ಮೈಂಡ್ ಚೇಂಜ್ ಆಗೋಯ್ತು. ಪರವಾಗಿಲ್ಲ, ಈ ಥರ ಎಲ್ಲ ಆಗ್ತಾನೆ ಇರುತ್ತೆ. ಪರವಾಗಿಲ್ಲ, ಏನೋ ಹೊಸ ಫೋನ್ ತೊಗೊಳೋದಿರ್ಬೇಕು ನನಗೆ, ಅದಕ್ಕೋಸ್ಕರ ಈ ಥರ ಆಗಿರ್ಬೋದು. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಇವಾಗ ನೋಡೋಣ, ಈ ಫೋನ್ ರಿಪೇರ್ ಆದರೆ ಓಕೆ, ಇಲ್ಲ ಅಂತಂದರೆ ಒಂದಷ್ಟೇ ಒಳ್ಳೆ ಒಂದು ಕಡಿಮೆ ಬಜೆಟಲ್ಲಿ ಒಂದು ಫೋನ್ ತಗೊಳ್ಳೋಣ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಓಕೆ, ರೈಟ್. ಇಲ್ಲೇ BTM ಲೇಔಟ್ಗೆ ಬಂದ್ವಿ. ಸದ್ಯಕ್ಕೆ ಮೊಬೈಲ್ ಅಂತೂ ಸರಿ ಹೋಗಲ್ಲ ಅಂತ ಹೇಳಿದ್ರು. ಬೇರೆ ಕಡೆನೂ ತೋರಿಸಿದೆ. ICU ಏನೋ ಹೋಗಿದೆ ಅಂತದು, ಏನೋ ಬ್ಯಾಟ್ರಿ ICU ಅಂತೆ, ಪವರ್ ICU. ಅದಕ್ಕೆ ಇಲ್ಲಿ ಕ್ಯಾಶಿಫೈ ನೋಡ್ಕೊಂಡು ಕ್ಯಾಶಿಫೈಗೆ ಬಂದಿದ್ದೀವಿ. ಯಾವುದಾರ ಒಂದು ಮೊಬೈಲ್ ಅಡ್ಜಸ್ಟ್ ಆದರೆ ತೊಗೊಂಡು ಹೋಗ್ಬೇಕಷ್ಟೇ ಇವಾಗ. ಓಕೆ, ಕ್ಯಾಶಿಫೈಗೆ ಹೋಗಿ ಬಂದ್ವಿ. ಕ್ಯಾಶಿಫೈಯಲ್ಲಿ ಸಿಕ್ಕಾಬಿಡೆ ಕಾಸ್ಟ್. ಸೆಕೆಂಡ್ ಹ್ಯಾಂಡ್ ಫೋನ್ಗಳೇ ಒಳ್ಳೆ ಹೊಸ ಫೋನ್ಗಳ ಥರ ರೇಟ್ ಇದೆ. ಅದಕ್ಕೋಸ್ಕರ ಏನು ಮಾಡಿದೆ, ಒಂದು ಟೀ ಕುಡಿದು ಮತ್ತು ಆಮೇಲೆ ಯೋಚನೆ ಮಾಡೋಣ ಅಂತ ಹೇಳ್ಬಿಟ್ಟು ಟೀ ಕುಡಿತಾ ಇದ್ವಿ. ಟೀ ಕುಡಿದ್ರೆ ಒಂಚೂರು ತಲೆ ಓಡುತ್ತೆ ಅಂತ ಹೇಳ್ಬೋದು. ಓಕೆ, ಇದು ಅನಾವಶ್ಯಕವಾಗಿ ಈ ಥರ ಆಗೋಯ್ತು. ಸುಮ್ಮನೆ ಫೋನಿಗೆ ದುಡ್ಡು ಹಾಕ್ಬೇಕಲ್ಲ ಅಂತ ಬೇಜಾರು. ಇವತ್ತೊಂದು ದಿವಸ ಕೆಲಸನೂ ಹಾಳು. ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ನೋಡೋಣ, ಹೊಸ ತೊಗೊಳ್ಳೋ ಅಥವಾ ಏನು ಹಳೆ ಫೋನ್ ತೊಗೋಬೇಕು ಗೊತ್ತಾಗ್ತಿಲ್ಲ. ಓಕೆ, ಇವತ್ತು ಬರೀ ಫೋನ್ ಹುಡ್ಕೋದ್ರಲ್ಲೇ ಹೋಯ್ತು ಟೈಮ್. ಯಾವುದು ಸೆಟ್ ಆಗಿಲ್ಲ. 11T Pro, Xiaomi 11T Pro ಅಂತೆ. ಓಕೆ, ಪರವಾಗಿಲ್ಲ. ಕ್ಯಾಮ್ರಾ ಯೂಸ್ ಆಗುತ್ತೆ ಅಂತೇಳಿ ತೊಗೋತಿದ್ದೀನಿ. ಓಕೆ, ಡನ್. ಮೊಬೈಲ್ ಏನು ವರ್ಕೌಟ್ ಆಗಲಿಲ್ಲ, ತೊಗೊಳೋದಾಗಲಿಲ್ಲ. ಹಂಗಾಗಿ ಸುಮ್ಮನೆ ವಾಪಸ್ ರೂಮಿಗೆ ಹೊಂಟಿದ್ದೀವಿ. ಮೊಬೈಲ್ ತೊಗೊಳಕ್ಕಾಗಲಿಲ್ಲ, ಬಜೆಟ್ ಭಾಳ ಆಗೋಯ್ತು. 16,000 ರೂಪಾಯಿ ಹೇಳ್ತಿದ್ದಾರೆ. ಸೆಕೆಂಡ್ ಹ್ಯಾಂಡ್ ಮೊಬೈಲ್, 6 ಮಂತ್ ವಾರಂಟಿ ಇವೆಲ್ಲ ಕೊಡ್ತಾರೆ. ನ್ಯೂ ಪೀಸ್ ಇದ್ದಂಗೆ ಇದೆ, ನ್ಯೂ ಪೀಸೇ, ಬಟ್ ಓಪನ್ ಬಾಕ್ಸು. ನಾನು ಸುಮ್ಮನೆ ಒಂದು ಅರ್ಜೆಂಟಾಗಿ ಬಜೆಟ್ ಎಷ್ಟು ಅಂತಂದರೆ ಒಂದು 8-10 ಸಾವಿರ ರೂಪಾಯಿ ತೊಗೊಳ್ಳೋಣ ಅರ್ಜೆಂಟಿಗೆ ಅಂತೇಳಿ ಹೋಗಿದ್ದೆ. ಬಟ್ ಅಲ್ಲಿ ನಮ್ಮ ಬಜೆಟಲ್ಲಿ ಯಾವ ಮೊಬೈಲ್ ಇಲ್ಲ. ಇದ್ದು ಆದರೆ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅದಕ್ಕೋಸ್ಕರ ವಾಪಸ್ ಬಂದ್ವಿ. ಕಡೆಗೆ ಮತ್ತೊಂದು ಟೀ ಕುಡಿತಿದ್ವಿ. ಏನು ಮಾಡೋಣ ಈಗ, ನಾಳೆ ಹೋಗಿ ತೊಗೊಳ್ಬೇಕು ಅನ್ಕೊಳ್ತಿದ್ದೀನಿ. ಬಟ್ ಅಷ್ಟು ಬಜೆಟ್ ಇಲ್ಲ. ಏನು ಮಾಡೋಣ, ಇವತ್ತು ಬೆಳಗ್ಗೆಯಿಂದ ಯಾಕೋ ಜನನೇ ಸರಿ ಇಲ್ಲ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾಳೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. T3X ಅಂತೇಳಿ ಪರವಾಗಿಲ್ಲ. ಸುಮ್ಮನೆ ಈಗ ಅರ್ಜೆಂಟಿಗೆ ಬೇಕಾಗಿತ್ತು, ಅದಕ್ಕೆ ತೊಗೊಂಡಿದ್ದು ಖುಷಿ ಅಂತೂ ಇಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಇವ್ರ ಬೇರೆ ಕಲರೂ ಇಲ್ಲ, ಇದೇ ಕಲರ್ ಸಿಕ್ತು. ಏನು ಮೇಲೆ ಒಂದು ಪೌಚ್ ಹಾಕ್ತೀವಲ್ಲ, ಕಲರ್ ಯಾವುದಾದ್ರು ಏನೂ ಪರವಾಗಿಲ್ಲ. ಅವರು ಅದೇ ಹೇಳಿದ್ರು, ಅದಕ್ಕೆ ತೊಗೊಂಡೆ. ಓಕೆ, ಇದು ಬ್ಲೂಟೂತ್ ಒಂದು ತೊಗೊಂಡೆ 500. ಓಕೆ, ಸುಮ್ಮನೆ ಇವತ್ತು ಅಂದರೆ 16,000 ಖರ್ಚು ಮಾಡ್ದಂಗೆ ಆಯಿತು. ಈ ತಿಂಗಳು ಇದೆ ನನಗೆ ಮೈನಸ್.